ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಡೇವಿಡ್ ಅಂತ ಹೇಳಿ. ಕೃಪಾ ಸಮೃದ್ಧಿ ವಿಜಯ್ ಪೌಲ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲಿಯವರೆಗಿನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಹಾಡುಗಳು, ದೇವ ಸಂದೇಶಗಳನ್ನು ಕೇಳಿ ದೇವರಲ್ಲಿ ಬಲಗೊಂಡಿದ್ದೀರಿ ಎಂದು ನಾನು ನಂಬುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ರಿದಮ್ ಪ್ಯಾಡ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ರಿದಮ್ ಪ್ಯಾಡ್ ಅನ್ನುವಂಥದ್ದು ಚರ್ಚ್ಗಳಲ್ಲಿ ಮತ್ತು ದೇವರನ್ನ ಆರಾಧಿಸೋದಕ್ಕೆ ತುಂಬ ಉಪಯೋಗಕಾರಿಯಾದ ವಾದ್ಯವಾಗಿರುತ್ತೆ. ರಿದಮ್ ಪ್ಯಾಡ್ ಏನು ಅಂತಂದರೆ ಹಾಡುಗಳಿಗೆ ರಿದಮನ್ನು ಪ್ಲೇ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ನೀವು ಇಲ್ಲೇನು ಕಾಣ್ತಾ ಇದ್ದೀರೋ ಇದನ್ನೇ ರಿದಮ್ ಪ್ಯಾಡ್ ಅಂತ ಹೇಳಿ ಕರೀತಾರೆ. ಈ ವಿಡಿಯೋದಲ್ಲಿ ಹೇಳ್ತಿರುವಂಥ ಮಾಹಿತಿ ರಿದಮ್ ಪ್ಯಾಡ್ ಇರೋರಿಗೆ ಅಷ್ಟೇನು ಉಪಯೋಗಕರ ಆಗದೇ ಇರ್ಬೋದು. ರಿದಮ್ ಪ್ಯಾಡ್ ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋರಿಗೆ ಮತ್ತು ರಿದಮ್ ಪ್ಯಾಡ್ ಹೊಸದಾಗಿ ತಗೊಂಡಿರೋರಿಗೆ ಈಗ ನಾನು ಹೇಳ್ಕೊಡೋಂಥ ಮಾಹಿತಿ ಉಪಯೋಗಕಾರಿ ಆಗಿರುತ್ತೆ. ಸ್ನೇಹಿತರೆ, ರಿದಮ್ ಪ್ಯಾಡ್ನಲ್ಲಿ ಸಾಕಷ್ಟು ಕಂಪ್ನಿಗಳ ರಿದಮ್ ಪ್ಯಾಡ್ ಇರುತ್ತೆ. ಯಮಹಾ, ರೋಲ್ಯಾಂಡ್ ಮತ್ತು ರಾಕ್ ಸ್ಟಾರ್, ಹೀಗೆ ಸಾಕಷ್ಟು ಕಂಪ್ನಿಗಳಿರುತ್ತೆ. ಆದರೆ ಪ್ರಚಲಿತದಲ್ಲಿರುವಂಥದ್ದು ಈ 3 ಕಂಪ್ನಿಗಳು. ಈಗ ನಾನು ಬಳಸ್ತಿರೋವಂಥದ್ದು ಯಮಹಾ DTX Multi 12 ಅಂಥೇಳಿ, ಅಂದರೆ ಯಮಹಾದವ್ರದ್ದು. ಇದರ ಮಾಡೆಲ್ ನಂಬರ್ ಬಂದುಬಿಟ್ಟು DTX Multi 12 ಅಂಥೇಳಿ. Multi 12 ಅಂಥೇಳಿ ಯಾಕೆ ಕರೀತಾರೆ ಅಂತಂದರೆ, ಮಲ್ಟಿ ಅಂತಂದರೆ ಇದನ್ನು ಈ ರೀತಿಯಾಗಿ ಸ್ಟಿಕ್ಕಲ್ಲಿ ನಾವು ಪ್ಲೇ ಮಾಡ್ಬೋದು ಅಥವಾ ಹ್ಯಾಂಡಲ್ಲೂ ಪ್ಲೇ ಮಾಡ್ಬೋದು. ಲೈಕ್ ದಿಸ್. ಓಕೆ, ಹ್ಯಾಂಡಲ್ಲೂ ನಾವು ಪ್ಲೇ ಮಾಡ್ಬೋದು. ಇದಕ್ಕೆ ಇದನ್ನ ಮಲ್ಟಿ ಅಂತೇಳಿ ಕರೀತಾರೆ. 12 ಅಂತೇಳಿ ಯಾಕೆ ಕರೀತಾರೆ ಅಂತಂದರೆ ಇದರಲ್ಲಿ 12 ಪ್ಯಾಡ್ಸ್ ಬರುತ್ತೆ ನೋಡಿ. 1 2 3 4 5 6 7 8 9 10 11 12. ಓಕೆ, 12 ಪ್ಯಾಡ್ಸ್ ಬರೋದ್ರಿಂದ ಇದನ್ನ ಮಲ್ಟಿ 12 ಅಂತೇಳಿ ಕರೀತಾರೆ. ಇದನ್ನು ಪ್ಲೇ ಮಾಡಿಕೊಂಡು ದೇವರ ನಾಮವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಕೇಳುವ ಹಾಗೆ ನಾವು ಹಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾನು ರಿದಮ್ ಪ್ಯಾಡ್ ಬಗ್ಗೆ ಹೇಳಿದೆ. ಈ ರಿದಮ್ ಪ್ಯಾಡ್ ತಗೊಂಡಾಗ ಬಾಕ್ಸಲ್ಲಿ ನಮಗೆ ಯೂಸರ್ ಮ್ಯಾನ್ಯುಯಲ್ ಮತ್ತು ರಿದಮ್ ಪ್ಯಾಡ್ ಮತ್ತು ಅದರದ್ದು ಅಡಾಪ್ಟರ್ ಬರುತ್ತೆ. ಅದು ಬಿಟ್ಟರೆ ಯಾವ ಆಕ್ಸಸರೀಸ್ಗಳು ಬರಲ್ಲ. ನಾವು ಇದನ್ನ ಉತ್ತಮ ರೀತಿಯಲ್ಲಿ ಪ್ಲೇ ಮಾಡಬೇಕಾದ್ರೆ ಕೆಲವು ಆಕ್ಸಸರೀಸ್ಗಳನ್ನ ತಗೊಳ್ಬೇಕಾಗತ್ತೆ. ಅಂತಂದರೆ ಈ ಥರದ ಸ್ಟಿಕ್ ಆಗಿರ್ಬೋದು, ಅಥವಾ ಈ ಪ್ಯಾಡ್ನ ಇಟ್ಕೊಳ್ಳೋದಕ್ಕೆ ಏನು ಸ್ಟ್ಯಾಂಡ್ ಇದೆ ಸ್ಟ್ಯಾಂಡ್ ಆಗಿರ್ಬೋದು, ಅಥವಾ ಸ್ಪೀಕರ್ ಬಾಕ್ಸ್, ಹೀಗೆ ಕೆಲವು ಆಕ್ಸಸರೀಸ್ನ ತಗೊಳ್ಬೇಕಾಗುತ್ತೆ. ಯಾಕಂದರೆ ಸ್ಪೀಕರ್ ಬಾಕ್ಸ್ ಇದರಲ್ಲಿ ಇನ್ಬಿಲ್ಟ್ ಇರಲ್ಲ, ರಿದಮ್ ಪ್ಯಾಡ್ ಇರೋರಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಒಂದು ಸ್ಪೀಕರ್ ಬಾಕ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಅದನ್ನು ನೀವು ಇಲ್ಲಿ ಏನು ಕಾಣ್ತಾ ಇದ್ದೀರಾ, ಅಹುಜಾ ಸ್ಪೀಕರ್. ಇದನ್ನು ಅಥವಾ ಯಾವುದಾದ್ರೂ ನಿಮ್ಗೆ ಯಾವ್ದು ಸ್ಪೀಕರ್ ಅವೈಲೇಬಲ್ ಇರುತ್ತೋ ಅಥವಾ ನಿಮ್ಮ ಬಡ್ಜೆಟ್ ಹೇಗಿರುತ್ತೋ ಹಾಗೆ ತಗೊಳ್ಬೇಕಾಗುತ್ತೆ. ಇನ್ನು ಪ್ಯಾಡ್ ಬಡ್ಜೆಟ್ ಹೇಳೋದಾದರೆ ಇದನ್ನು ನಾನು ತೊಗೊಂಡಿದ್ದು 45,000 ಬಿತ್ತು ನನಗೆ, ಅಂದರೆ ವಿತೌಟ್ ಆಕ್ಸಸರೀಸು. ನೀವು ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ನೋಡ್ಕೊಳ್ಬೋದು ಆಗಿನ ರೇಟ್ ಹೇಗಿರುತ್ತೋ ಹಾಗೆ ನೀವು ತಗೊಳ್ಬೋದು. ರಿದಮ್ ಪ್ಯಾಡ್ ತೊಗೊಂಡಾಗ ಸ್ಟ್ಯಾಂಡ್ ಅದನ್ನೆಲ್ಲ ತಗೊಳ್ತೀರಾ ಅಥವಾ ಅದನ್ನ ಹೇಗೆ ಫಿಕ್ಸ್ ಮಾಡಬೇಕು ಅಂತೇಳಿ ಗೊತ್ತಿರುತ್ತೆ, ಅಥವಾ ಅದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಹಾಕಿ, ನಾನು ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ DTX Multi 12 ಪ್ಯಾಡ್ನ ಬಗ್ಗೆ ಚಿಕ್ಕ ಓವರ್ವ್ಯೂ ನಮ್ಮ ಹತ್ರ ಕೊಡ್ತೀನಿ. ಓಕೆ, ಈ ಪ್ಯಾಡ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಇದನ್ನ ನಾನು ಸ್ಟ್ಯಾಂಡ್ ಮೇಲೆ ಪ್ಲೇಸ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ DTX ಡ್ರಮ್ ಕಿಟ್ ಅಂತ ಹೇಳಿ ಬಂದಿರುವಂಥದ್ದು, ಅಂದರೆ ಇದ್ರ ಮಾಡೆಲ್ ನಂಬರ್ ಇದು. ಅದು ಬಿಟ್ಟರೆ ನಿಮಗೆ ಇನ್ನು ಬ್ಯಾಕ್ ಸೈಡಲ್ಲಿ ಸಾಕಷ್ಟು ಪಿನ್ಗಳನ್ನ ನೀವು ಕಾಣ್ಬೋದು. ಈ ಫಸ್ಟು ಬಟನ್ ಏನಿದೆ ಇದು ಆನ್ ಮತ್ತು ಆಫ್ ಮಾಡುವಂಥ ಬಟನ್ನು. ಅದ್ರ ಪಕ್ಕದಲ್ಲಿ ಆ 12 ವೋಲ್ಟ್ ಅಡಾಪ್ಟರ್, DC ಅಡಾಪ್ಟರ್ ಏನಿದೆ ಅದನ್ನ ಹಾಕುವಂಥದ್ದು. ಇನ್ನು ಅದರಿಂದ ನೆಕ್ಸ್ಟ್ ಬಂದುಬಿಟ್ಟು ಮಿಡಿ ಔಟ್ ಮತ್ತು ಇನ್ ಪಿನ್ಸ್ ಅಂತೇಳಿ, ಅಂದರೆ ಬೇರೆ ಯಾವುದಾದ್ರೂ ಪ್ಯಾಡ್ನ ಇದು ಕನೆಕ್ಟ್ ಮಾಡ್ಕೊಳ್ಬೋದು, ಅಥವಾ ಇನ್ನೂ ತುಂಬ ಫೀಚರ್ಸ್ನ ಈ ಮಿಡಿ ಔಟ್ ಮತ್ತು ಇನ್ನು ಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಏನು ಅಂತೇಳಿ ದೇವ್ರ ಚಿತ್ತ ಆದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಬಂದರೆ ಇವಿಷ್ಟು ಪಿನ್ಗಳೇನಿದೆ ಇದು ಪ್ಯಾಡ್ಗೆ ಎಕ್ಸ್ಟ್ರಾ ಆಕ್ಸಸರೀಸ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದು. ಅಂದರೆ ಐ ಹ್ಯಾಟ್ ಆಗಿರ್ಬೋದು, ಅಥವಾ ಇನ್ನು ಪೆಡಲ್ಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಆಕ್ಸಸರೀಸ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಪಿನ್ಸ್ ಇರುವಂಥದ್ದು. ಇನ್ನು ಈ ಕಡೆ 3 ಪಿನ್ಸ್ ಏನಿದೆ ಇದು ನಮಗೆ ರೆಗ್ಯುಲರಾಗಿ ಯೂಸ್ ಆಗುವಂಥ ಪಿನ್ಸ್. ಯಾಕೆ ಅಂದರೆ ಈ ಲೆಫ್ಟ್ ರೈಟ್ ಏನಿದೆ ಇದು ರೈಟು ಮತ್ತು ಇದು ಲೆಫ್ಟು. ಈ ಲೆಫ್ಟ್ ರೈಟ್ ಪಿನ್ಸ್ ಏನಿದೆ ಇದು ಸ್ಪೀಕರ್ ಅಥವಾ ಮಿಕ್ಸರ್ಗೆ ಸ್ಟೇರಿಯೋ ಮೋಡಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಅಥವಾ ನಾವು ಮೋನೋನೇ ಕನೆಕ್ಟ್ ಮಾಡ್ತೀವಿ ಅಂತಂದರೆ ಈ ಲೆಫ್ಟ್ ಪಿನ್ ಏನಿದೆ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ಅದು ಮೋನೋ ಆಗಿ ಕನೆಕ್ಟ್ ಆಗಿ ಮಿಕ್ಸರ್ಗೆ ಅಥವಾ ಸ್ಪೀಕರ್ಗೆ ಬರುತ್ತೆ. ಇದಕ್ಕೆ ನಾನು ಆವಾಗಲೇ ಹೇಳಿದಾಗೆ ಇದಕ್ಕೆ ಯಾವುದು ಇನ್ಬಿಲ್ಟ್ ಸ್ಪೀಕರ್ ಇಲ್ಲದೆ ಇರೋದ್ರಿಂದ ನಾವು ಪ್ಯಾಡ್ ಪ್ಲೇ ಮಾಡಬೇಕಾದಾಗೆಲ್ಲ ಈ ಸ್ಪೀಕರ್ಗೆ ಕನೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ಈ ಪಿನ್ ಏನಿದೆ ಇದು ಇಯರ್ಫೋನ್ ಪಿನ್ ಆಗಿರುವಂಥದ್ದು. ಪ್ಯಾಡ್ ಪ್ರಾಕ್ಟೀಸ್ ಟೈಮಲ್ಲಿ ಅಥವಾ ಸ್ಪೀಕರ್ಗಳು ದೂರ ಇದ್ದಾಗ ಅಂಥ ಟೈಮ್ಗಳಲ್ಲೆಲ್ಲ ನಾವು ಇಯರ್ಫೋನ್ ಹಾಕ್ಕೊಂಡು ಪ್ಯಾಡ್ನ ಪ್ಲೇ ಮಾಡುವಂಥದ್ದು. ಇದೊಂಥರ ಒಳ್ಳೆ ಫೀಚರ್ ಅಂತ ಹೇಳ್ಬೋದು, ತುಂಬ ಯೂಸ್ ಆಗುತ್ತಿದ್ದು. ಇನ್ನು ಇದು ಪಕ್ಕದಲ್ಲಿ ಏನು ನಾಬ್ ಇದೆ ಇದು ಇಯರ್ಫೋನ್ದು ವಾಲ್ಯೂಮ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಇದಿಷ್ಟು ಹಿಂದ್ಗಡೆ ಇರುವಂಥದ್ದು. ಇನ್ನು ಈ ಫ್ರಂಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರೋ ಇದೆಲ್ಲನೂ ನಿಮಗೆ ಪ್ಲೇ ಮಾಡೋದಕ್ಕೆ ಯೂಸ್ ಆಗುವಂಥದ್ದು. ಅದು ಬಿಟ್ಟರೆ ಇದು ಪ್ಯಾಡ್ನ ಕಂಟ್ರೋಲ್ ಪ್ಯಾನಲ್ ಆಗಿರುತ್ತೆ. ಇದು ವಾಲ್ಯೂಮ್ ಕಂಟ್ರೋಲು, ಡಿಸ್ಪ್ಲೇ ಮತ್ತು ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸು.
ಈ ಬಟನ್ಸ್ ಬಗ್ಗೆ ನಿಮಗೆ ನಾನು ಮುಂದಿನ ವೀಡಿಯೋಗಳಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ. ಮತ್ತು ಇದು ಮೇಯ್ನಾಗಿ ನಮಗೆ ಬೇಕಾಗಿರೋಂಥದ್ದು ಪ್ಲಸ್ ಮೈನಸ್ ಬಟನ್ಸ್. ಈ ಬಟನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮ್ಯೂಸಿಕ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇನ್ನು ಉಳಿದಿದ್ದೆಲ್ಲ ಬಟನ್ಸ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಪ್ಯಾಡ್ನ ಎಡಗಡೆ ಭಾಗದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ DTX ಡ್ರಮ್ ಕಿಟ್ ಅಂತೇಳಿ ಇರುವಂಥದ್ದು, ಮತ್ತು ಇಲ್ಲಿ ನಿಮಗೆ ಪೆನ್ಡ್ರೈವ್ ಹಾಕೋದಕ್ಕೆ ಇರುವಂಥದ್ದು. ಈ ಪೆನ್ಡ್ರೈವ್ ಆಪ್ಷನ್ ಕೂಡ ತುಂಬ ಯೂಸ್ ಆಗುತ್ತೆ. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಕಂಪ್ಯೂಟರ್ ಕನೆಕ್ಟ್ ಮಾಡೋದಕ್ಕೆ ಮಿಡಿ ಪಿನ್ ಇರುವಂಥದ್ದು, ಇದಿಷ್ಟೇ ಪಿನ್ಸ್ ಇಲ್ಲಿ ಇರುವಂಥದ್ದು. ಇದಿಷ್ಟು ಪ್ಯಾಡ್ ಬಗ್ಗೆ ಮಾಹಿತಿ. ಇನ್ನು ನಾವು ಪ್ಯಾಡ್ ತಗೊಂಡಾಗ ಅಥವಾ ತಗೊಳ್ಬೇಕಾದ್ರೆ ಇನ್ನಷ್ಟು ಎಕ್ಸಸರೀಸ್ನ ತೊಗೊಳ್ಬೇಕಾಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಸ್ಟ್ಯಾಂಡ್ ತಗೊಳ್ಬೇಕು. ಸ್ಟ್ಯಾಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನೇ ತಗೊಳ್ಳಿ. ಯಾಕಂತಂದರೆ ಸ್ಟ್ಯಾಂಡ್ ವೆಯ್ಟ್ ಕಡಿಮೆ ಇರೋದ್ರಿಂದ ಪ್ಯಾಡ್ ಪ್ಲೇ ಮಾಡಬೇಕಾದ್ರೆ ಶೇಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಆದಷ್ಟು ಸ್ಟ್ಯಾಂಡನ್ನು ಒಳ್ಳೆಯದನ್ನ ತಗೊಳ್ಳಿ. ಇನ್ನು ಅದು ಬಿಟ್ಟರೆ ಪ್ಯಾಡ್ನ ಪ್ಲೇ ಮಾಡೋದಕ್ಕೆ ಸ್ಟಿಕ್ ತಗೊಳ್ಬೇಕಾಗತ್ತೆ. ಆ ಸ್ಟಿಕ್ಸ್ ತಗೊಳ್ಬೇಕಾದ್ರೂ ಕೂಡ ಕೆಲವು ವಿಷಯಗಳನ್ನ ಗಮನಿಸಬೇಕಾಗತ್ತೆ. ಏನು ಅಂತಂದರೆ ಇದನ್ನು ನಾನು ಸ್ಟಿಕ್ನ ರೇಡಿಯಮ್ ಮಾಡಿಸಿರೋದ್ರಿಂದ ಈ ಥರ ಕಾಣಿಸುತ್ತೆ. ನೀವು ಹೊಸ ಸ್ಟಿಕ್ ತಗೊಂಡ್ರೆ ಈ ಥರ ಕಾಣಿಸಲ್ಲ. ಓಕೆ, ಸ್ಟಿಕ್ನ ತಗೊಳ್ಬೇಕಾದ್ರೆ ಈ ಸ್ಟಿಕ್ನ ವೆಯ್ಟ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕು. ನಿಮಗೆ ಪ್ಲೇ ಮಾಡೋದಕ್ಕೆ ಯಾವ ಥರ ಸ್ಟಿಕ್ ಅನುಕೂಲ ಆಗುತ್ತೆ ಅಂಥೇಳಿ ಒಂದೊಂದು ಸ್ಟಿಕ್ ಒಂದೊಂದು ವೆಯ್ಟ್ ಇರುತ್ತೆ. ಆ ವೆಯ್ಟ್ನ ಅಬ್ಸರ್ವ್ ಮಾಡಿ ಸ್ಟಿಕ್ಸ್ನ ತಗೊಳ್ಬೇಕಾಗತ್ತೆ. ಅದು ಬಿಟ್ಟರೆ ಈ ಫ್ರಂಟ್ ಸೈಡ್ ಟಿಪ್ ಏನಿದೆ, ಈ ಟಿಪ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಟಿಪ್ಪಲ್ಲಿ ಫೈಬರ್, ಪ್ಲಾಸ್ಟಿಕ್ ಮತ್ತು ಮರದ ಟಿಪ್ ಬರುತ್ತೆ. ಅದರಲ್ಲಿ ನೀವು ಫೈಬರ್ ಟಿಪ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕಂತಂದರೆ ಫೈಬರ್ ಟಿಪ್ ಇತ್ತು ಅಂದರೆ ಈ ಥರ ನಾವು ಪ್ಲೇ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಇದಕ್ಕೆ ಏಟ್ ಜಾಸ್ತಿ ಬೀಳೋದಿಲ್ಲ ಮತ್ತು ಇದ್ರ ಡ್ಯಾಮೇಜ್ ಕೂಡ ಜಾಸ್ತಿ ಆಗೋದಿಲ್ಲ. ಇದಿಷ್ಟು ಸ್ಟಿಕ್ನ ಬಗ್ಗೆ. ಆದರೆ ಇನ್ನು ಇಲ್ಲೇನು ಕಾಣಿಸ್ತಾ ಇದೆ, ಈ ಸ್ಪೀಕರ್ ಬಗ್ಗೆನೂ ಕೂಡ ನೀವು ಗಮನ ವಹಿಸಬೇಕಾಗುತ್ತೆ. ಯಾಕಂದರೆ ಸ್ಪೀಕರ್ ಚೆನ್ನಾಗಿತ್ತು ಅಂದರೆ ನಮಗೆ ಪ್ಲೇ ಮಾಡೋದಕ್ಕೆ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ನೀವು ಒಳ್ಳೆ ಸ್ಪೀಕರ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಔಜ ಸ್ಪೀಕರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯೂಸ್ ಮಾಡೋದಕ್ಕೆ ಯಾವುದು ಕಂಫರ್ಟಾಗಿರುತ್ತೋ ಅದನ್ನು ತಗೊಳ್ಳಿ. ಇನ್ನು ಅದು ಬಿಟ್ಟರೆ ಹೆಡ್ಫೋನ್ ಕೂಡ ನೀವು ಯೂಸ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಕೆಲವು ಪ್ರೋಗ್ರಾಮ್ಗಳಲ್ಲಿ ಅಥವಾ ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಸ್ಪೀಕರ್ ಹಾಕ್ಕೊಂಡ್ರೆ ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗ್ಬೋದು, ಅಥವಾ ನಿಮ್ಮದು ಮನೆಗಳಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ನೀವು ಒಂದು ಒಳ್ಳೆ ಹೆಡ್ಫೋನ್ ತಗೊಳ್ಳಿ, ಅದು ಕೂಡ ನಿಮಗೆ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಅದು ಬಿಟ್ಟರೆ ಇನ್ನೊಂದು ನಾನು ಹೇಳಬೇಕು ನಿಮಗೆ. ನೀವು ಪ್ಯಾಡ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಅಥವಾ ನೀವು ಪ್ಯಾಡ್ ತಗೊಂಡಾಗ ಮಿಸ್ಸಾಗಿ ಅಡಾಪ್ಟರ್ ಏನಾದ್ರು ಕೆಟ್ಟೋಯ್ತು ಅಂತಂದರೆ ಯಾವುದಾದ್ರು ಅಡಾಪ್ಟರ್ ಹಾಕಿ ಯೂಸ್ ಮಾಡಬೇಡಿ. ಯಾಕಂದರೆ ಪ್ಯಾಡ್ನ ಮದರ್ ಬೋರ್ಡ್ಗೆ ಅದು ತೊಂದರೆ ಕೊಡುತ್ತೆ. ಈ ಪ್ಯಾಡ್ ಏನು ಅಂತಂದರೆ ಒಂದು ಸರಿ ರಿಪೇರಿ ಬಂತು ಅಂತಂದರೆ ಇನ್ನು ಯಾವಾಗ ಸರಿ ಮಾಡಿಸಿದ್ರೂ ಒರಿಜಿನಲ್ ಕ್ವಾಲಿಟಿ ಬರಲ್ಲ. ಹಾಗಾಗಿ ಪ್ಯಾಡ್ನ ನೀವು ಎಷ್ಟು ಹುಷಾರಾಗಿ ನೋಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಹಾಗಾಗಿ ಅಡಾಪ್ಟರ್ ವಿಷಯದಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿರಿ. 12 ವೋಲ್ಟ್ ಅಡಾಪ್ಟರ್ನೇ ಆದಷ್ಟು ಯೂಸ್ ಮಾಡಿ. ಮತ್ತು ನಿಮ್ಮ ಮನೇಲಿ UPS ಅದು ಇದೇನಾದರೂ ಇತ್ತು ಅಂದರೆ ಅದ್ರ ಬಗ್ಗೆನೂ ಕೂಡ ನೀವು ಗಮನಿಸಬೇಕು. ಜನರೇಟರ್ ಅದೇನಾದ್ರು ಯೂಸ್ ಮಾಡ್ತಾಯಿದ್ರಿ ಅಂದರೆ ನೀವು ಸೌಂಡ್ ಸಿಸ್ಟಮ್ಗೆ ಸ್ಟೆಬಿಲೈಸರ್ ಯೂಸ್ ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಒಂಚೂರು ಪವರ್ ಏನಾದರೂ ಫ್ಲಕ್ಚುವೇಟ್ ಆಯಿತು ಅಂತಂದರೆ ಪ್ಯಾಡ್ ಹಾಳಾಗೋ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಅದು ಬಿಟ್ಟರೆ ಈ ಪ್ಯಾಡ್ಸ್ ಏನಿದೆ, ಪ್ಯಾಡ್ಸ್ ಇದನ್ನು ಕೂಡ ನೀವು ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಇದು ಲೂಸ್ ಆಯಿತು ಅಥವಾ ಕೆಟ್ಟೋಯ್ತು ಅಂತಂದರೆ ಇದನ್ನು ಕೂಡ ಸರಿ ಮಾಡಿಸೋದಕ್ಕೆ ತುಂಬ ಕಷ್ಟ. ಸರಿ ಮಾಡಿಸ್ಬಹುದು, ಬಟ್ ಆ ಒರಿಜಿನಲ್ ಕ್ವಾಲಿಟಿ ಏನಿದೆ ಅದು ಬರೋದಿಲ್ಲ. ಇನ್ನು ಅದು ಬಿಟ್ಟರೆ ಈ ಪ್ಯಾಡ್ ವಾಲ್ಯೂಮ್ ಏನಿದೆ ಇದನ್ನು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಅದರಲ್ಲೂ ಈ ಯಮಹಾ DTX Multi-12 ಏನಾಗುತ್ತೆ ಅಂತಂದರೆ ವಾಲ್ಯೂಮ್ ಕಂಟ್ರೋಲು ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಇದನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆದಷ್ಟು ಪ್ರೊಟೆಕ್ಟರ್ಸ್ ಏನಾದರೂ ಸಿಕ್ಕಿದ್ರೆ ಯೂಸ್ ಮಾಡಿ. ನನಗೂ ಕೂಡ ಇದ್ರ ಪ್ರೊಟೆಕ್ಟರ್ ಸಿಗ್ತಾ ಇಲ್ಲ. ಆ ಥರದ್ದು ಏನಾದರೂ ಇತ್ತು ಅಂದರೆ ನಾನು ಮೆನ್ಷನ್ ಮಾಡ್ತೀನಿ. ನಿಮಗೇನಾದ್ರು ಸಿಕ್ತು ಅಂದರೆ ನೀವು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಮೆನ್ಷನ್ ಮಾಡಿ, ನನಗೂ ಕೂಡ ಯೂಸ್ ಆಗುತ್ತೆ. ಇನ್ನು ಅದು ಬಿಟ್ಟರೆ ಬ್ಯಾಗ್ ತೊಗೊಳೋ ವಿಷಯದಲ್ಲಿ ಸಹ ನೀವು ಉತ್ತಮವಾಗಿ ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಈ ಪ್ಯಾಡು ತುಂಬ ಸೆನ್ಸಿಟಿವ್ ಇರೋದ್ರಿಂದ ನೀವು ಬ್ಯಾಗನ್ನು ಕೂಡ ಕುಷನಿಂಗ್ ಹೊಂದಿರುವಂತಹ ಬ್ಯಾಗ್ನ ತಗೊಳ್ಬೇಕಾಗತ್ತೆ. ಎಷ್ಟು ಕುಷನಿಂಗ್ ಹೊಂದಿರೋಂಥ ಬ್ಯಾಗ್ ತೊಗೊಳ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಎಲ್ಲಿಗಾರ ತಗೊಂಡೋಗ್ಬೇಕಾದ್ರೆ ಅಥವಾ ಎಲ್ಲಾದ್ರೂ ಇಡಬೇಕಾದ್ರೆ ತೆಗಿಬೇಕಾದ್ರೆ ಟಚ್ ಆದರೆ ಬಾಡಿಗೆ ತುಂಬ ಏಟು ಬೀಳೋದ್ರಿಂದ ನೀವು ಬ್ಯಾಗ್ನು ಕೂಡ ಒಳ್ಳೆಯ ರೀತಿಯಾದಂಥ ಬ್ಯಾಗ್ನ ತಗೊಳ್ಬೇಕಾಗತ್ತೆ. ಇದಿಷ್ಟು ಪ್ಯಾಡ್ನ ಓವರ್ವ್ಯೂ ಮತ್ತು ಪ್ಯಾಡಿಗೆ ತಗೊಳ್ಬೇಕಾಗಿರೋಂಥ ಆಕ್ಸೆಸರೀಸ್ ಮತ್ತು ಪ್ಯಾಡ್ನ ಹೇಗೆ ಹುಷಾರಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ನೀವು ಪ್ಯಾಡ್ ಹೊಸ್ದಾಗಿ ತಗೊಂಡಾಗ ಏನಾಗುತ್ತೆ ಅಂತಂದರೆ ನಿಮಗೆ ಕೆಲವು ಕಿಟ್ಸ್ ಬರುತ್ತೆ. 50 ಕಿಟ್ಸ್ ಅವರೇ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಜಸ್ಟ್ ಅದನ್ನ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಜಾಸ್ತಿ ಡ್ರಮ್ಸ್ ಆ ಥರದ್ದೆಲ್ಲ ರಿದಮ್ ಇರುತ್ತೆ. ನಿಮಗೆ ಪ್ರಾಕ್ಟೀಸ್ಗೆ ಇದನ್ನ ಯೂಸ್ ಮಾಡ್ಕೊಳ್ಬೋದು. ನೋಡಿ ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಲೈಕ್ ನೀವು ಯೂಟ್ಯೂಬಲ್ಲಿ ನೋಡ್ಕೊಳ್ಬೋದು ಅಥವಾ ನಾನೇ ಮುಂದಿನ ದಿನಗಳಲ್ಲಿ ಕ್ಲಾಸ್ ಮಾಡ್ತೀನಿ. ಇದನ್ನೆಲ್ಲ ನೀವು ದೇವರ ಮಹಿಮೆಗೋಸ್ಕರ ಬಳಸ್ಕೊಳ್ಳಿ.
ನಿಮಗೇನಾದರೂ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ನನ್ನ ಜೊತೆ ಹಂಚ್ಕೊಳ್ಳಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ನಿಮ್ಮ ಜೊತೆನೇ ಪ್ಯಾಡ್ನ ಕಲಿತಾ ಇರೋದ್ರಿಂದ. ಈ ಥರ 50 ರಿದಮ್ಸ್ ಇರುತ್ತೆ, ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಅದು ಬಿಟ್ಟು 200 ಯೂಸರ್ ಕಿಟ್ಸ್ ಅಂತೇಳಿ ಕೊಡ್ತಾರೆ. ಅಂದರೆ ಅದರಲ್ಲಿ ಏನು ಇರೋದಿಲ್ಲ, ಜಸ್ಟ್ ಖಾಲಿ ಪ್ಯಾಚಸ್ ಇರುತ್ತೆ. ಅದನ್ನು ನಾವು ಓನ್ ಮ್ಯೂಸಿಕ್ಸ್ ಅಥವಾ ವೇವ್ಸ್ನ ಹಾಕ್ಕೊಂಡು, ಅಂದರೆ ಇದರಲ್ಲಿ ವೇವ್ ಫೈಲ್ಸ್ ಏನಾದರೂ ಇತ್ತು ಅಥವಾ ನಿಮಗೆ ಏನಾದರೂ ಸೌಂಡ್ಸ್ ಏನಾದರೂ ಸಿಕ್ತು ಅಂತಂದರೆ ಹಾಕ್ಕೊಂಡು ನಾವು ರಿದಮ್ನ ಮಾಡ್ಕೊಳ್ಬೋದು. ಅಥವಾ ಯಾರಾದರೂ ಕಿಟ್ನ ರೆಡಿ ಮಾಡಿದರೆ ಅದನ್ನು ಕೂಡ ತಗೊಳ್ಬೋದು. ನಾನು ಕಿಟ್ನ ರೆಡಿ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಬೇಗ ನಿಮಗೆ ಆ ಕಿಟ್ನ ನಾನು ಪರಿಚಯ ಮಾಡಿಕೊಡೋದಕ್ಕೆ ಬಯಸ್ತೀನಿ. ಈಗ ಸದ್ಯಕ್ಕೆ ನಾನೊಂದು 2-3 ಕಿಟ್ನ ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ಥರ ನಾನು ತುಂಬ ಕಿಟ್ಸ್ನ ರೆಡಿ ಮಾಡಿದ್ದೀನಿ. ಇದು ಯಾರಿಗಾದರೂ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತ ಕೊಡ್ತೀನಿ. ಇದನ್ನು ದೇವರ ನಾಮದ ಮಹಿಮೆಗೋಸ್ಕರ ನೀವೆಲ್ಲರೂ ಬಳಸ್ಕೊಳ್ತೀರಾ ಅಂತ ಹೇಳಿ ನಾನು ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಪ್ಯಾಡ್ ಬಗ್ಗೆ ಯಾವ್ದಾದ್ರು ಕಲ್ತ್ಕೊಳ್ಬೇಕು ಅಥವಾ ಸಂದೇಹಗಳಿತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಈ ಪ್ಯಾಡ್ ಬಗ್ಗೆ ಕೂಡ ಇನ್ನೂ ತುಂಬ ವೀಡಿಯೋಸ್ ಬರುತ್ತೆ. ನಮಗಾಗಿ ಮತ್ತು ನಮ್ಮ ಕುಟುಂಬಕ್ಕಾಗಿ ನೀವೆಲ್ಲರೂ ಪ್ರಾರ್ಥಿಸಿ. ಮತ್ತು ಈ ಪ್ಯಾಡ್ನ ಕಲ್ತ್ಕೊಂಡು ಚರ್ಚಲ್ಲಿ ಪ್ಲೇ ಮಾಡೋದ್ರ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದೇವರ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮನ್ನು ವಂದಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್.